ಒಂದು ಕಾಲದಲ್ಲಿ ಒಂದು ಹಳ್ಳಿ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿತ್ತು. ಬರ, ನೀರು ಇಲ್ಲ, ಜನರು ಕಷ್ಟದಲ್ಲಿ. ಹಳ್ಳಿಯ ಜನರು ಎರಡು ಭಾಗವಾಗಿ ಹಂಚಿಕೊಂಡರು. ಒಬ್ಬರು ಹರಿ, ವಿಷ್ಣು ದೇವರನ್ನು ಪೂಜಿಸುತ್ತಿದ್ದರು. ಇನ್ನೊಬ್ಬರು ಹರ, ಶಿವ ದೇವರನ್ನು ಪೂಜಿಸುತ್ತಿದ್ದರು. ಪ್ರತಿದಿನ ಜಗಳ. ನಮ್ಮ ದೇವರು ದೊಡ್ಡವರು, ಇಲ್ಲ ನಮ್ಮ ದೇವರು. ಒಂದು ರಾತ್ರಿ ಒಬ್ಬ ಸನ್ಯಾಸಿ ಹಳ್ಳಿಗೆ ಬರುತ್ತಾನೆ. ಅವನು ಹೇಳ್ತಾನೆ, ನಾಳೆ ಬೆಳಗ್ಗೆ ದೇವರು ನಿಮ್ಮ ಮುಂದೆ ಬರುತ್ತಾರೆ. ಎಲ್ಲರೂ ಕಾಯ್ತಾರೆ. ಬೆಳಗ್ಗೆ ಆಕಾಶದಲ್ಲಿ ಒಂದು ಪ್ರಕಾಶ ಕಾಣಿಸುತ್ತದೆ. ಆ ಬೆಳಕಿನೊಳಗೆ ಒಂದು ಅದ್ಭುತ ರೂಪ. ಅರ್ಧ ಭಾಗ ಹರಿ ವಿಷ್ಣು, ಅರ್ಧ ಭಾಗ ಹರ ಶಿವ. ಎಲ್ಲರೂ ಶಾಕ್ ಆಗ್ತಾರೆ. ಆ ರೂಪ ಹೇಳುತ್ತದೆ, ನಾವು ಇಬ್ಬರೂ ಅಲ್ಲ, ಒಂದೇ ಶಕ್ತಿ. ನೀವು ಜಗಳ ಮಾಡ್ತಿದ್ದೀರಾ, ಆದರೆ ನಾವು ಒಂದೇ. ಅದನ್ನ ಕೇಳಿ ಹಳ್ಳಿಯ ಜನರಿಗೆ ಅರಿವು ಬರುತ್ತದೆ. ಎಲ್ಲರೂ ಒಂದಾಗಿ ಪ್ರಾರ್ಥನೆ ಮಾಡ್ತಾರೆ. ಅದೇ ಕ್ಷಣದಲ್ಲಿ ಮಳೆ ಸುರಿಯಲು ಶುರುವಾಗುತ್ತದೆ. ಹಳ್ಳಿ ಮತ್ತೆ ಜೀವ ತುಂಬುತ್ತದೆ.